ಮಾಡ್ತಿದ್ದೆ. ಅದೇನಂತ ಹೇಳಿ ಚಿನ್ನ. ಬಾವ, ನಾನೀಗ ಕಮಾನ್ ಟೆಲ್ ಮೀ ಡಾರ್ಲಿಂಗ್. ಅದು ವಿಷಯ ಏನಂದ್ರೆ, ನಾನೀಗ 3 ತಿಂಗಳು ಗರ್ಭಿಣಿ ಬಾವ. ಆದಷ್ಟು ಬೇಗ ನನ್ನ ಕಳಿಗೆ ತಾಳಿ ಕಟ್ಟಿ ಮದುವೆ ಮಾಡ್ತೀನಿ. ಏನು, ನನ್ನಿ ಮಿಲನದಿಂದ ಈ ಹಕ್ಕಿ 3 ತಿಂಗಳ ಗರ್ಭಿಣಿ. ಓ ಮೈ ಗಾಡ್, ಈಗೇನ್ ಮಾಡೋದು? ಹಾ, ಸುಗುಣ ಏನ್ ಹೇಳಿದಲ್ಲ? ಅದೇ ಬಾವ, ಮದುವೆ ಮಾಡ್ಕೊಳ್ಳೋಣ. ಏನು, ಮದುವೆ ಮಾಡ್ಕೊಳ್ಬೇಕಾ? ಯಾರ ಮದುವೆ, ಯಾವ ಮದುವೆ? ಇದು ಒಳ್ಳೆ ಜೋಕ್ ಆಯ್ತಲ್ಲ. ಇದೇ ಬಾವ, ಈ ರೀತಿ ಮಾತಾಡ್ತಿದ್ದೀರಾ? ನಾವಿಬ್ಬರು ಪ್ರೇಮಿಗಳಂತೆ ಹಕ್ಕಿಗಳಂತೆ ಹಾರಾಡಿದ್ದೀವಿ. ಅದಕ್ಕೆ ತಾನೇ ನೀವು ತಂದೆ ಆಗಿದ್ದೀರಾ, ನಾನು ತಾಯಿ ಆಗಿದ್ದೀನಿ. ಮಗು ಹುಟ್ಟೋದಕ್ಕೆ ಮುಂಚೆ ನನ್ನ ಕಾಲಿಗೆ ತಾಳಿ ಕಟ್ಟಿ, ಇಲ್ಲದಿದ್ದರೆ ತಿರುಗುವ ಜನ ಏನೆಂಬುವರು. ಚೆನ್ನಾಗಿ ಹೇಳಿದೆ ಸುಗುಣ. ನಾನಿನ್ನ ಕೊರಳಿಗೆ ತಾಳ್ ಕಟ್ಬೇಕಾ? ಯಾರೋ ಜನ ಹಾಡ್ಕೊಳ್ತಾರೆ ಅಂತೇಳಿ ನಾನಿನ್ನ ಕೊರಳಿಗೆ ತಾಳ್ ಕಟ್ಬೇಕಾ? ಅದು ಈ ಜನ್ಮದಲ್ಲಿಯೂ ಸಾಧ್ಯವಿಲ್ಲ ಸುಗುಣ, ಈ ಜನ್ಮದಲ್ಲಿಯೂ ಸಾಧ್ಯವಿಲ್ಲ. ಇದೇನ್ ಬಾವ, ಈ ರೀತಿ ಮಾತಾಡ್ತಾ ಇದ್ದೀರಾ? ನೀವೇ ತಾನೇ ಹೇಳಿದ್ದು ನಾನು ನಿನ್ನನ್ನು ಮನಸಾರ ಪ್ರೀತಿಸುತ್ತಿದ್ದೇನೆ ಅಂತ. ಅದಾದ ನಂತರ ನೀವು ತಾನೇ ನನ್ನ ಹಿಂದೆ ಸುತ್ತಿದ್ದಕ್ಕೆ ನಾನೀಗ 3 ತಿಂಗಳ ಗರ್ಭಿಣಿಯಾದ. ಈಗ ಈ ರೀತಿ ಮಾತಾಡಿದರೆ ಏನಂತ? ಏನೇನೋ ಮಾತಾಡ್ತಾ ಇದ್ದೀರಲ್ಲ. ಏನು, ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ನ? ಏನೋ ಹೇಳಿದ್ರೆ ಹೇಳಿರ್ಬಹುದೇನೋ, ಆವಾಗ ಅಂತ ಸಂದರ್ಭವಿತ್ತೇನೋ. ಸುಗುಣ, ನಾ ಮಲಗಿದವರ ಜೊತೆಯಲ್ಲೆಲ್ಲ ನಾ ತಾಳ್ ಕಟ್ಟಿದ್ರೆ ಇವತ್ತಿಗೆ ನನ್ನ ಮನ ತುಂಬೆಲ್ಲ ಮಂದಾದುಲಿಗಳೇ ತುಂಬಿರುತ್ತಿದ್ದವು. ನೋಡು ಸುಗುಣ, ಈಗಲೂ ನಿನ್ನ ಕಾಲ ಮುಂಚಿಲ್ಲ. 3 ತಿಂಗಳ ಗರ್ಭಿಣಿ ಅಂತ ಹೇಳ್ತಾ ಇದ್ಯಾ? ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಪಿಂಡಕ್ಕೆ ಗರ್ಭಪಾತ ಮಾಡಿಸಿ ನಿನ್ನನ್ನು ವರ್ಗಾವಣೆ ಮಾಡಿಸ್ತೀನಿ, ಸರಿನಾ? ಪ್ಲೀಸ್ ಬಾಬಾ, ದಯವಿಟ್ಟು ಆರ್ತೆ ಮಾತನಾಡಬೇಡಿ. ಅಣ್ಣನಿಗೆ ಮತ್ತು ತಂದೆಯರ ಮಾತನ್ನು ತಪ್ಪಿಸಿ ನಿಮ್ಮ ಬಾಹುಬಲದಲ್ಲಿ ತೆರೆ ಮಾಡಿದ್ದೇನೆ. ನನ್ನಂತ ಹೆಣ್ಣಿಗೆ ಅನ್ಯಾಯ ಮಾಡಬೇಡಿ ಪ್ಲೀಸ್ ಬಾಬಾ, ಅನ್ಯಾಯ ಮಾಡಬೇಡಿ. ಸಿಗರೇಟು ಚೆನ್ನಾಗಿದೆ ಹೇಗೆ ಹೇಳಿ ಬಾಯಿಗಚ್ಚ ಸೇರುತ್ತೆ. ಅದು ಹತ್ತದಲ್ಲಿ ಹಾರಿ ಹೋದ್ರೆ ತೆಗೆದು ಬೀದಿಗೆ ಸಿಗುತ್ತದೆ. ಅದರಂತೆ ನೀನು ಕೂಡ ಅಂದು ನನ್ನ ಕಣ್ಣಿಗೆ ರತಿಯಂತೆ ಕಂಡೆ. ರಸಿಕತೆಯಿಂದ ರಂಜಿಸಿ ತೃಪ್ತಿ ಪಟ್ಟೆ. ಈಗ ನೀನು